ವಾಟ್ ಈಸ್ ಪಬ್ಲಿಕ್ ಹೆಲ್ತ್ ಅಂದರೆ ಏನು? ಈ ಕೋರ್ಸ್ ಯಾಕೋಸ್ಕರ ಇದೆ? ಸೊ ಪಬ್ಲಿಕ್ ಹೆಲ್ತ್ ಒಂದು ಸಮುದಾಯದಲ್ಲಿ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಇದರ ಬಗ್ಗೆ ತರಬೇತಿ ಕೊಡುವಂಥ ಒಂದು ಕೋರ್ಸ್. MSc HTA. ಸೊ ಇಲ್ಲಿ ಹೇಗೆ ಇರುತ್ತೆ, ಈ ಕೋರ್ಸಿಗೆ ಹೇಗೆ ಎಲಿಜಿಬಿಲಿಟಿ ಇರುತ್ತೆ, ಇದಕ್ಕೆ ಯಾರು ಬರ್ಬೋದು ಅನ್ನುವಂಥದ್ದು ನನ್ನ ಪ್ರಶ್ನೆ ಮೇಡಮ್. ಸೊ ಬೇಸಿಕ್ಲಿ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನಲ್ಲಿ ಏನಾಗುತ್ತೆ ಅಂದರೆ ಹೌ ಡೇ ಟು ಡೇ ಆ್ಯಕ್ಟಿವಿಟೀಸ್ ಹಾಸ್ಪಿಟಲಲ್ಲಿ ಹೇಗೆ ನಡೆಯುತ್ತೆ, ಸೊ ಅದರ ಆಡಳಿತ ನಿರ್ವಹಣೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕಲಿತಾರೆ. ಲಾಟ್ ಆಫ್ ಆಪರ್ಚುನಿಟೀಸ್ ಸ್ಟೂಡೆಂಟ್ಸ್ ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿ, ಸೊ ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಹ್ಯುಮ್ಯಾನಿಟೀಸ್ ಆಗಲಿ, ದೇ ಕ್ಯಾನ್ ಟೇಕ್ ಅಪ್ ದೀಸ್ ಕೋರ್ಸಸ್. ಮತ್ತು ಸೋಷಿಯಲ್ ವರ್ಕಲ್ಲಿ ಇವಾಗ ದಿಸ್ ಇಯರ್ ಆನ್ವರ್ಡ್ಸ್ ಒಂದು ಹೊಸ ಕೋರ್ಸ್ ಇಸ್ ಬಿಗಿನಿಂಗ್ ಫಾರ್ ಇವನ್ ಬ್ಯಾಚುಲರ್ಸ್. ಇದು ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಹೆಲ್ತ್ ಪ್ರೊಫೆಷನ್ಸ್ ಇಂದ ಇಟ್ಸ್ ಅ ರೆಗ್ಯುಲೇಟರಿ ಬಾಡಿ. MSc ಹೆಲ್ತ್ ಟೆಕ್ನಾಲಜಿ ಅಸೆಸ್ಮೆಂಟ್ ಇದು ಬಂದು ಭಾಳ ಒಂದು ಹೊಸದಾಗಿ ಬಂದಿರುವ ಕೋರ್ಸ್. ಇಂಡಿಯಾದಲ್ಲಿ ಭಾಳ ಕಡಿಮೆ ಕಾಲೇಜಸಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ, ಬಟ್ ಇಟ್ ಇಸ್ ಅ ವೆರಿ ನ್ಯೂ ಕೋರ್ಸ್. ಸೊ ಯಾರಾದರೂ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಸ್ಟೂಡೆಂಟ್ಗೆ ಅಥವಾ ಅವರ ಹೆತ್ತವರಿಗೆ, ಅವರ ಪೋಷಕರಿಗೆ ಸೊ ಒಂದು ಮೆಸೇಜ್ ನಿಮ್ಮ ಕಡೆಯಿಂದ ಈ ಕೋರ್ಸ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಿರೋದು ಫಾರ್ ದ ಆಸ್ಪಿರೆಂಟ್ಸ್. ಸೊ ವಾಟ್ ಯು ವಾಂಟ್ ಟು ಪಾಸ್ ಆನ್ ದ ಮೆಸೇಜ್ ಅಂತ? ಬಿಗ್ ಜೆ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಮಾಡುವಂಥ ವಂದನೆ. ಕೆರಿಯರ್ ರೋಡ್ ಮ್ಯಾಪ್ನ ಹೊಸ ಸಂಚಿಕೆಯಲ್ಲಿ ನಾವಿದ್ದೇವೆ. ಕೆರಿಯರ್ ರೋಡ್ ಮ್ಯಾಪ್ ನಾವು ದಾಟಿದಂಥ ಹಲವಾರು ದಿನಗಳಿಂದ ಮಾಡ್ತಾ ಬಂದ ಹಾಗೆ, ಹಲವಾರು ವಾರಗಳಿಂದ ಮಾಡ್ತಾ ಬಂದಾಗೆ ಇನ್ಫ್ಯಾಕ್ಟ್ ತುಂಬ ಮಕ್ಕಳಿಗೆ ಸಹಾಯ ಆಗ್ತಾ ಇದೆ, ಅವರ ಹೆತ್ತವರಿಗೆ ಸಹಾಯ ಆಗ್ತಾ ಇದೆ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ. ಎಸ್ಪೆಷಲಿ ಬಹಳ ವಿಭಿನ್ನವಾದಂಥ ಕೋರ್ಸ್ಗಳನ್ನು ನಾವು ಪರಿಚಯಿಸ್ತಾ ಬಂದಿದ್ದೇವೆ. ಭಾಳ ಸಾಮಾನ್ಯವಾಗಿ ಹೆಚ್ಚು ಜನರಿಗೆ ಗೊತ್ತಿರುವಂಥ ಕೋರ್ಸ್ಗಳಿಂದ ಹಿಡಿದು ತೀರಾ ಅಪರೂಪ ಅನ್ನಿಸುವಂಥ ಕೋರ್ಸ್ಗಳನ್ನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಸೊ ಇವತ್ತು ಕೂಡ ಒಂದು ವಿಶೇಷವಾದಂಥ ಕೋರ್ಸ್ ಇನ್ಫ್ಯಾಕ್ಟ್, ಯಾಕಂತ ಹೇಳಿದ್ರೆ ಈ ಕೋರ್ಸ್ ಬಗ್ಗೆ ನಾವು ತಿಳ್ಕೊಳ್ಬೇಕು ಮತ್ತು ಈ ಕೋರ್ಸ್ನ ಸಾಧ್ಯತೆಗಳ ಬಗ್ಗೆ ತಿಳ್ಕೊಳ್ಬೇಕು. ತುಂಬ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಬಹುಶಃ ಈ ಕೋರ್ಸ್ ಬಗ್ಗೆ ಅರಿವಿಲ್ಲದೆ ಇರ್ಬೋದು. ಹಾಗಾಗಿ ನಮ್ಮ ಆಲೋಚನೆ ಏನು ಅಂತ ಹೇಳಿದ್ರೆ, ಕರ್ನಾಟಕದ ಮೂಲೆ ಮೂಲೆಗೆ ಮತ್ತು ಯಾರು ಇದನ್ನು ದೇಶ ವಿದೇಶಗಳಲ್ಲಿ ನೋಡ್ತಾರೆ ಅವರಿಗೆ ಕೂಡ ಈ ಕೋರ್ಸ್ ಬಗ್ಗೆ ಒಂದು ಪರಿಚಯವನ್ನು ಕೊಡಬೇಕು. ಮತ್ತು ಇಂಥ ಕೋರ್ಸು ಯಾಕೆ ಬರೀ ಒಂದು ಉದ್ಯೋಗ ಮಾತ್ರ ಅಲ್ಲ, ಇದು ಒಂದು ರೀತಿಯಲ್ಲಿ ಸೇವೆ ಅನ್ನುವಂಥ ರೀತಿಯಲ್ಲಿ ಪರಿಗಣಿಸಲ್ಪಡೋದರಿಂದ ಈ ಬಗ್ಗೆ ಆಸಕ್ತಿ ಇರುವಂಥ ಅನೇಕ ಜನರು ಇದರಲ್ಲಿ ಬರಬೇಕು ಅನ್ನುವಂಥ ಆಲೋಚನೆಯೊಂದಿಗೆ ಇಂಥ ಕೋರ್ಸ್ ಬಗ್ಗೆ ನಾವು ಆಲೋಚನೆ ಮಾಡಿರುವಂಥದ್ದು. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ವರಲಕ್ಷ್ಮಿ ಚಂದ್ರಶೇಖರ್ ಇದ್ದಾರೆ, ಡಾಕ್ಟರ್ ದಿವ್ಯಾ ಸೂಸನ್ ಪಾಟೀಲ್ ಅವರಿದ್ದಾರೆ. ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇಬ್ಬರು ಕೂಡ ನಮ್ಮ ಜೊತೆಗೆ ಬಂದು ಇವತ್ತು ನಮ್ಮ ಜೊತೆಗೆ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ವಿಶೇಷವಾಗಿ ನಮ್ಮ ಕಾನ್ಸಂಟ್ರೇಷನ್ ಇರುವಂಥದ್ದು ಇವತ್ತು ಬ್ಯಾಚುಲರ್ಸ್ ಇನ್ ಪಬ್ಲಿಕ್ ಹೆಲ್ತ್ ಮತ್ತು ಮಾಸ್ಟರ್ಸ್ ಇನ್ ಪಬ್ಲಿಕ್ ಹೆಲ್ತ್ ಬಗ್ಗೆ, ಅದೇ ರೀತಿ ಮಾಸ್ಟರ್ಸ್ ಆಫ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮತ್ತು MSc ಇನ್ ಹೆಲ್ತ್ ಟೆಕ್ನಾಲಜಿ ಅಸೆಸ್ಮೆಂಟ್. ಸೊ ಇದರ ಬಗ್ಗೆ 4 ಕೋರ್ಸ್ಗಳನ್ನು ನಾವು ಆಲೋಚನೆ ಮಾಡ್ಕೊಂಡಿದ್ದೇವೆ. ಇದ್ರ ಬಗ್ಗೆ ಮಾತಾಡೋಣ ಅನ್ನುವಂಥ ಆಲೋಚನೆಯಲ್ಲಿ ಬಂದಿರುವಂಥದ್ದು. ಬಟ್ ಬಿಫೋರ್ ದ್ಯಾಟ್ ನಾನು ಇವರನ್ನು ಸ್ವಲ್ಪ ಪರಿಚಯ ಮಾಡಬೇಕು. ಅಫ್ಕೋರ್ಸ್ ಅವರ ಪ್ರೊಫೈಲ್ ತುಂಬ ಚೆನ್ನಾಗಿದೆ, ತುಂಬ ಡೀಪ್ ಕೂಡ ಇದೆ. ಸೊ ನಾನು ಬಹಳ ಸರಳವಾಗಿ ಅವರನ್ನು ನಿಮ್ಮ ಮುಂದೆ ಪರಿಚಯಿಸಲಿಕ್ಕೆ ಇಷ್ಟಪಡುವಂಥದ್ದು. ಡಾಕ್ಟರ್ ವರಲಕ್ಷ್ಮಿ ಚಂದ್ರಶೇಖರನ್ ಅವರು She currently works as a faculty with the Department of Global Health Policy and Governance, Prasanna School of Public Health, ಮಾಹೆ. ಇಲ್ಲಿ ಅವರು PG ಸ್ಟೂಡೆಂಟ್ಸ್ಗೆ ಅವರು ಟೀಚ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ PhD ಸ್ಟೂಡೆಂಟ್ಸ್ಗಳಿಗೆ ಸೂಪರ್ವೈಸ್ ಮಾಡ್ತಾರೆ. ಅವರ ವಿಶೇಷ ಕ್ಷೇತ್ರಗಳಲ್ಲಿ ಅವರು ಟೀಚ್ ಮಾಡುವಂಥದ್ದು ಇನ್ಫ್ಯಾಕ್ಟ್ ಎಪಿಡಮಾಲಜಿ, ರಿಸರ್ಚ್ ಮೆಥಡಾಲಜಿ ಮತ್ತು ಎಥಿಕ್ಸ್ ಇನ್ ಪಬ್ಲಿಕ್ ಹೆಲ್ತ್, ಈ ಥರ ಟಾಪಿಕ್ಗಳನ್ನು ಅವ್ರು ಟೀಚ್ ಮಾಡ್ತಾ ಬರ್ತಾರೆ. ಅಗೈನ್ ಅವರು ನೆದರ್ಲ್ಯಾಂಡ್ಸ್ನ ಯೂನಿವರ್ಸಿಟಿಲಿ ಬರುವಂಥ ಎಕ್ಸ್ಚೇಂಜ್ ಸ್ಟೂಡೆಂಟ್ಸ್ಗಳಿಗೆ ಕೂಡ ಅವರು ಪಾಠವನ್ನು ಮಾಡ್ತಾರೆ. ಸುಮಾರು 70ಕ್ಕಿಂತಲೂ ಹೆಚ್ಚು ಅವರು ಆರ್ಟಿಕಲ್ಸ್ಗಳನ್ನು, ರಿವ್ಯೂ ಆರ್ಟಿಕಲ್ಸ್ಗಳನ್ನು ಬರೆದಿರುವಂಥದ್ದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಜರ್ನಲ್ಸ್ಗಳಲ್ಲಿ ಅದು ಪ್ರಕಟ ಆಗಿದೆ. ಸೊ ಸಾಕಷ್ಟು ಅನುಭವ ಇದೆ ಟೀಚಿಂಗ್ ಫೀಲ್ಡಲ್ಲಿ. ಅದೇ ರೀತಿ ನಮ್ಮ ಜೊತೆಗೆ ಡಾಕ್ಟರ್ ದಿವ್ಯಾ ಸೂಸನ್ ಪಾಟೀಲ್ ಅವರಿದ್ದಾರೆ. ಶಿ ಈಸ್ ಆಲ್ಸೋ an assistant professor in the Department of Health Technology and Informatics. And also she serves as a coordinator of the Center for Evidence Informed Decision Making and also the director of ಮಾಹೆಯ ಪ್ರಸನ್ನ ಪಬ್ಲಿಕ್ ಸ್ಕೂಲ್ ಆಫ್ ಹೆಲ್ತ್ ಅಲ್ಲಿ ಅವರದ್ದು ಆ್ಯಕ್ಚುಲಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ 10 ವರ್ಷಕ್ಕಿಂತ ಮೇಲೆ ಇದೆ. ಆ್ಯಂಡ್ ಅವರ ಸ್ಪೆಷಲೈಸೇಷನ್ ಇರುವಂಥದ್ದು ಇನ್ಫ್ಯಾಕ್ಟ್ ಸಿಂಥೆಸಿಸಲ್ಲಿ, ಕ್ವಾಲಿಟೇಟಿವ್ ರಿಸರ್ಚಲ್ಲಿ ಆ್ಯಂಡ್ ಆಲ್ಸೋ ಏಜಿಂಗ್ ರಿಸರ್ಚಲ್ಲಿ ಅವರ ಸ್ಪೆಷಲೈಸೇಷನ್ ಇರುವಂಥದ್ದು. ಸೊ ಸಬ್ಜೆಕ್ಟ್ ಬಗ್ಗೆ ಆಳವಾದಂಥ ಅನುಭವ ಇರುವಂಥವ್ರು ಇಬ್ಬರು ನಮ್ಮ ಜೊತೆಗೆ ಇರುವಂಥದ್ದು. ಇವರ ಜೊತೆಗೆ ಮಾತುಕತೆಯನ್ನು ಮುಂದುವರಿಸುವ ಮುಂಚೆ ಈ ಕೋರ್ಸ್ ಬಗ್ಗೆ ಎಷ್ಟು ಜನರಿಗೆ ಐಡಿಯಾ ಇದೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ಪಬ್ಲಿಕ್ ಹೆಲ್ತ್ ಸಾಧಾರಣವಾಗಿ ಕೋರ್ಸ್ಗಳ ಬಗ್ಗೆ ನಾವು ಕೇಳಿದಾಗಲೇ ಈ ಕೋರ್ಸ್ ಬಗ್ಗೆ ನಮ್ಗೆ ಗೊತ್ತಿದೆ ಅಂತವೆ. ಈಗ ಇಫ್ ಐ ಆಸ್ಕ್ ಅಬೌಟ್ MBBS, ಸೋ ಮೆನಿ ಪೀಪಲ್ ನೋ, ಬಟ್ ವಾಟ್ ಈಸ್ ಪಬ್ಲಿಕ್ ಹೆಲ್ತ್? ನಾನು ಇದರ ಕನ್ನಡ ಶಬ್ದವನ್ನು ನೋಡ್ತಾ ಹೋಗುವಾಗ ಸಮುದಾಯ
ಅಥವಾ ಸಾರ್ವಜನಿಕ ಆರೋಗ್ಯ ಅನ್ನುವಂಥದ್ದು ಬಂದಾಗ ಮ್ಯಾಮ್ ಐ ವಿಲ್ ಆಸ್ಕ್ ದ ಸೇಮ್ ಕ್ವಶನ್ ಟು ಯು. ಸೊ ವಾಟ್ ಈಸ್ ಪಬ್ಲಿಕ್ ಹೆಲ್ತ್? ಪಬ್ಲಿಕ್ ಹೆಲ್ತ್ ಅಂದರೆ ಏನು? ಈ ಕೋರ್ಸ್ ಯಾಕೋಸ್ಕರ ಇದೆ? ವಾಟ್ ಇಸ್ ದ ಪರ್ಪಸ್ ಆಫ್ ದ ಕೋರ್ಸ್? ಇದರ ಉದ್ದೇಶ ಏನು ಅನ್ನುವಂಥದ್ದನ್ನು ನೀವು ಹೇಳ್ತಾ ಬನ್ನಿ ಅಂತ. ಸೊ ನೀವು ಹೇಳಿದ ಹಾಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಟು ಬಿಗ್ ಜೆ ಆ್ಯಂಡ್ ಟು ಯು. ಸೊ ಪಬ್ಲಿಕ್ ಹೆಲ್ತ್ ಒಂದು ಸಮುದಾಯದಲ್ಲಿ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಇದರ ಬಗ್ಗೆ ತರಬೇತಿ ಕೊಡುವಂಥ ಒಂದು ಕೋರ್ಸ್. ನೀವು ಕೋವಿಡ್ ಟೈಮಲ್ಲಿ ನೋಡಿರಬೇಕು ಹೇಗೆ ಒಂದು ಹೊಸ ಈ ಡಿಸೀಸ್ ಸ್ಟಾರ್ಟ್ ಆದಾಗ ಅದರ ಬಗ್ಗೆ ಫಸ್ಟ್ ಆಫ್ ಆಲ್ ಕಲ್ತ್ಕೊಳ್ಬೇಕು. ವಿ ಹ್ಯಾವ್ ಟು ನೋ ಹೌ ಟು ಪ್ರಿವೆಂಟ್ ಇದು ಎಲ್ಲದ ಬಗ್ಗೆ, ಮತ್ತು ಅದನ್ನು ಮುಂದೆ ಜನರಿಗೆ ಇದೊಂದು ಹಾನಿಕಾರವಾಗಿ ಇಟ್ ಶುಡ್ ನಾಟ್ ಎಂಡ್ ಅಪ್. ಅದರ ಔಟ್ಕಮ್ಸ್ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಇಂಟರ್ನ್ಯಾಷನಲ್ ಬಾರ್ಡರ್ಸ್ನ ಹೌ ಇಟ್ ವಾಸ್ ಕ್ರಾಸಿಂಗ್ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಲರ್ನಿಂಗ್ಸ್ ಇನ್ ಪಬ್ಲಿಕ್ ಹೆಲ್ತ್. ಓಕೆ. ಅದೇ ಥರ another allied course which is really helpful in the community is social work. ಅದು ಕೂಡ it is a good course if you want to work in the community. ಹೌದು. ಓಕೆ. ಸೊ ಸಮುದಾಯದ ಜೊತೆಗೆ ಎಸ್ಪೆಷಲಿ ಹೆಲ್ತ್, ಅವರ ಆರೋಗ್ಯ, ಈಗಾಗಲೇ ಅವ್ರು ಕೊಟ್ಟಂಥ ಎಕ್ಸಾಂಪಲ್ ನಾವು ಇಡೀ ಜಗತ್ತು ನೋಡಿದೆ. ಕೋವಿಡ್ ಬಂದಾಗ ಇಟ್ಸ್ ಅ ನ್ಯೂ ಥಿಂಗ್ ಫಾರ್ ಅಸ್. ಸೊ ಅದರ ಬಗ್ಗೆ ಕಲಿಬೇಕು, ಅದರಿಂದ ಸಮುದಾಯದ ಮೇಲೆ ಆಗುವಂಥ ಇಫೆಕ್ಟ್ ಏನನ್ನುವಂಥದ್ದು ಗೊತ್ತಾಗಬೇಕು, ಯಾವ ರೀತಿಯ ಪಾಲಿಸೀಸ್ಗಳನ್ನು ಮಾಡಬೇಕಾಗುತ್ತೆ. ಸೋ ಮೆನಿ ಥಿಂಗ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್. ಸೊ ಇದರ ಕುರಿತಾಗಿ ಮಾಡುವಂಥ ಒಂದು ಅಧ್ಯಯನ ಏನಿರುತ್ತೆ ಅದು ಪಬ್ಲಿಕ್ ಹೆಲ್ತ್ ಅಂತ ಪರಿಗಣಿಸಲ್ಪಡ್ಕೊಳ್ತದೆ ಅಂತ. ಸರಿ, ಈಗ ನಾನು ಮುಂದಿನ ಪ್ರಶ್ನೆಗಳನ್ನು ನಾನು ಕೇಳ್ತಾ ಹೋಗುವಾಗ, ಸಿನ್ಸ್ ಯು 2 people are here, ಸೊ ನಾನು ಕೇಳುವಂಥ ಪ್ರಶ್ನೆ 4 ಕೋರ್ಸ್ಗಳ ಬಗ್ಗೆ ಆಗಿರುತ್ತೆ. ಓಕೆ. ಸೊ ನಾನೀಗ ನೇರವಾಗಿ ಈ ಕೋರ್ಸಿಗೆ ಎಂಟ್ರಿ ಹೇಗೆ ತಗೊಳ್ಬಹುದು ಅಂತ ಕೇಳಿದರೆ, ಸೊ ವಿಲ್ ಸ್ಟಾರ್ಟ್ ವಿತ್ ವರಲಕ್ಷ್ಮಿ ಮ್ಯಾಮ್. ಸೊ ನಮ್ಮ ಫಸ್ಟ್ ಕೋರ್ಸ್ ಇರುವಂಥದ್ದು ಪಬ್ಲಿಕ್ ಹೆಲ್ತ್. ಇದರಲ್ಲಿ ಬ್ಯಾಚುಲರ್ಸ್ ಮತ್ತು ಮಾಸ್ಟರ್ಸ್ ಬಗ್ಗೆ ನೀವು ಹೆಚ್ಚು ಮಾತಾಡಲಿಕ್ಕೆ ಇದ್ದೀರಿ. ಸೊ ಈ ಕೋರ್ಸಿಗೆ ಎಂಟ್ರಿ ಹೇಗೆ, ಇದರ ಒಳಗೆ ನಾವು ಬರೋದು ಹೇಗೆ, ಯಾರು ಬರ್ಬೋದು ಅನ್ನುವಂಥದ್ದು ನನ್ನ ಪ್ರಶ್ನೆ. ವಿಲ್ ಸೇಮ್ ಕಂಟಿನ್ಯೂ ವಿತ್ ಮಾಸ್ಟರ್ ಆಫ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡುವ. ಅದೇ ರೀತಿ ಹೆಲ್ತ್ ಟೆಕ್ನಾಲಜಿ ಅಸೆಸ್ಮೆಂಟಲ್ಲಿ MSc ಇದೆ. ಸೊ ಅದ್ರ ಬಗ್ಗೆ ಮುಂದಕ್ಕೆ ಡಾಕ್ಟರ್ ದಿವ್ಯಾ ಅವರು ಮಾತಾಡ್ತಾರೆ. ಪ್ಲೀಸ್ ಮ್ಯಾಮ್. ಬ್ಯಾಚುಲರ್ಸ್ ಇನ್ ಪಬ್ಲಿಕ್ ಹೆಲ್ತ್ ಇದೊಂದು ಇಟ್ ಇಸ್ ಅನ್ ಅಪ್ ಆ್ಯಂಡ್ ಕಮಿಂಗ್ ಕೋರ್ಸ್. ಸೊ ಥ್ರೂ ಔಟ್ ಇಂಡಿಯಾ ಸಮ್ ಇನ್ಸ್ಟಿಟ್ಯೂಷನ್ಸ್ ಇವಾಗ ದೇ ಆರ್ ಸ್ಟಾರ್ಟಿಂಗ್ ದಿಸ್ ಕೋರ್ಸ್. ಸೊ ಇದಕ್ಕೆ ಎಲಿಜಿಬಿಲಿಟಿ ಆಲ್ಸೋ ಡಿಫರ್ಸ್ ಬೇಸ್ಡ್ ಆನ್ ಇನ್ಸ್ಟಿಟ್ಯೂಷನ್ಸ್. ಸಾಮಾನ್ಯವಾಗಿ ವಾಟ್ ವಿ ಸಿ ಆಫ್ಟರ್ 10+2 ಅಥವಾ PUC ಮುಗ್ದಾದ್ಮೇಲೆ ದೋಸ್ ಹೂ ಆರ್ ಎಲಿಜಿಬಲ್ ಇನ್ ಸೈನ್ಸ್, ಸಮ್ ಇನ್ಸ್ಟಿಟ್ಯೂಷನ್ಸ್ ಕಾಮರ್ಸ್, ಹ್ಯುಮ್ಯಾನಿಟೀಸ್ ಮತ್ತು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋ ಮಕ್ಕಳನ್ನು ಕೂಡ ದೇ ಅಲೌ ದೆಮ್ ಟು ಟೇಕ್ ಇಟ್. ಬಟ್ ಒನ್ಸ್ ಯು ಟೇಕ್ ಅ ಬ್ಯಾಚುಲರ್ಸ್ in public health, the job opportunities become more when you do a master's. It is better to do a master's once you do a bachelor's in public health. ಇವಾಗ ಸೋಷಿಯಲ್ ವರ್ಕ್ ಬ್ಯಾಚುಲರ್ಸ್ ತಗೊಂಡ್ರೆ ವಿ ಹ್ಯಾವ್ ಬ್ಯಾಚುಲರ್ಸ್ ಇನ್ ಸೋಷಿಯಲ್ ವರ್ಕ್. ಅವರು ಕೂಡ ದೇ ಹ್ಯಾವ್ ಓಪನ್ ಎಲಿಜಿಬಿಲಿಟಿ ಫಾರ್ ಎನಿ ಕೋರ್ಸ್. ಸೊ ಲಾಟ್ ಆಫ್ ಆಪರ್ಚುನಿಟೀಸ್ ಸ್ಟೂಡೆಂಟ್ಸ್ ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿ, ಸೊ ಸೈನ್ಸ್ ಆಗಲಿ, ಕಾಮರ್ಸ್ ಆಗಲಿ, ಹ್ಯುಮ್ಯಾನಿಟೀಸ್ ಆಗಲಿ, ದೇ ಕ್ಯಾನ್ ಟೇಕ್ ಅಪ್ ದೀಸ್ ಕೋರ್ಸಸ್. ಮತ್ತು ಸೋಷಿಯಲ್ ವರ್ಕಲ್ಲಿ ಇವಾಗ ದಿಸ್ ಇಯರ್ ಆನ್ವರ್ಡ್ಸ್ ಒಂದು ಹೊಸ ಕೋರ್ಸ್ ಇಸ್ ಬಿಗಿನಿಂಗ್ ಫಾರ್ ಇವನ್ ಬ್ಯಾಚುಲರ್ಸ್. ಇದು ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಹೆಲ್ತ್ ಪ್ರೊಫೆಷನ್ಸ್ ಇಂದ ಇಟ್ಸ್ ಅ ರೆಗ್ಯುಲೇಟರಿ ಬಾಡಿ. ಸೊ ಅವರು ದೇ ಹ್ಯಾವ್ ಇಂಟ್ರೊಡ್ಯೂಸ್ ಬ್ಯಾಚುಲರ್ಸ್ ಇನ್ ಮೆಡಿಕಲ್ ಆ್ಯಂಡ್ ಸೈಕಾಟ್ರಿಕ್ ಸೋಷಿಯಲ್ ವರ್ಕ್. ಸೊ ದಿಸ್ ಇಸ್ ಅ ಪ್ರೊಫೆಷನಲ್ ಕೋರ್ಸ್. ಸೊ ಒನ್ಸ್ ಇದನ್ನು ಮುಗಿಸಾದ್ಮೇಲೆ ಸ್ಟೂಡೆಂಟ್ಸ್ ಕ್ಯಾನ್ ಆ್ಯಕ್ಚುಲಿ ಸ್ಟಾರ್ಟ್ ಪ್ರಾಕ್ಟಿಸಿಂಗ್. So it's a very good course. Bachelor's in public health idu can be a 3-year course ಅಥವಾ 4-year course. Okay. But a bachelor's in social work is a 4-year course. Okay. ಈ ಬ್ಯಾಚುಲರ್ಸ್ ಇನ್ ಪಬ್ಲಿಕ್ ಹೆಲ್ತ್ 3 years ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇವಾಗ ವಾಟ್ ಇಸ್ ಇನ್ ಫೋರ್ಸ್, ಅವರು ದೇ ಹ್ಯಾವ್ ಸೆವ್ರಲ್ ಎಕ್ಸಿಟ್ ಪಾಯಿಂಟ್ಸ್. ಸೊ ನೀವು ಫಸ್ಟ್ ಇಯರ್ ಮಾತ್ರ ಮುಗಿಸಿ ಯು ಕ್ಯಾನ್ ಟೇಕ್ ಅ ಸರ್ಟಿಫಿಕೇಟ್ ಅಂಡ್ ಗೋ. ಯು ಕ್ಯಾನ್ ಡೂ ಅ 2-year ಡಿಪ್ಲೊಮಾ ಕೋರ್ಸ್, ಯು ಕ್ಯಾನ್ ಡೂ ಅ 3-year ಬ್ಯಾಚುಲರ್ಸ್ ಕೋರ್ಸ್, ಅಥವಾ ಯು ಕ್ಯಾನ್ ಟೇಕ್ ಅ 4-year ಆನರ್ಸ್ ಕೋರ್ಸ್ ಆಸ್ ವೆಲ್. ಅದಾದಮೇಲೆ ಯು ಹ್ಯಾವ್ ಅನ್ ಅಡ್ವಾಂಟೇಜ್ ಅಂದರೆ ಯು ಕ್ಯಾನ್ ಡೂ ಅ 1-year ಇಂಟಿಗ್ರೇಟೆಡ್ ಮಾಸ್ಟರ್ಸ್. ನೀವು 2 years ಮಾಸ್ಟರ್ಸ್ ಮಾಡಬೇಕು ಅಂತ ಇಲ್ಲ. You can do a 1-year integrated masters because our time alle you are learning dissertation, research you are learning, internship mugistira. So then you can go for a PhD or you can go for work. Hage those opportunities are there. Okay, so many things ide idralli, especially NEP national education policy ಬಂದ ಮೇಲೆ ಕೋರ್ಸಿಗೆ ಅದರ ಸ್ಪೆಷಾಲಿಟಿ ಇನ್ನೂ ಜಾಸ್ತಿ ಆಗಿದೆ. ಈವನ್ 1 ವರ್ಷ ಮುಗಿಸಿದ್ರು ಕೂಡ ಯು ಕ್ಯಾನ್ ಟೇಕ್ ಅ ಸರ್ಟಿಫಿಕೇಟ್ ಕೋರ್ಸ್, ಮತ್ತೆ ನೀವು ಒಂದು ಬ್ರೇಕ್ ತಗೊಂಡು ಕೂಡ ಮುಂದುವರಿಸಲಿಕ್ಕೆ ಅವಕಾಶಗಳು ಇರುತ್ತೆ ಅನ್ನುವಂಥದ್ದು. ಆ್ಯಂಡ್ ಅವರು ಹೇಳಿರುವಂಥ ಒಂದು ಪಾಯಿಂಟ್ ಏನಂತ ಹೇಳಿದರೆ ಡಿಪೆಂಡ್ಸ್ ಆನ್ ದ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು. ಸೊ ಯಾವ ಸ್ಟ್ರೀಮ್ನವ್ರಿಗೆ ಎಲಿಜಿಬಿಲಿಟಿ ಬರುತ್ತೆ ಅನ್ನುವಂಥದ್ದು ಡಿಪೆಂಡ್ಸ್ ಆನ್ ದ ಇನ್ಸ್ಟಿಟ್ಯೂಷನ್. ಬಟ್ ಫಾರ್ ದ ಸೋಷಿಯಲ್ ವರ್ಕ್ ಅವರಿಗೆ ಇಟ್ಸ್ ಕ್ವೈಟ್ ಬ್ರಾಡ್. ಆಲ್ಸೋ ಬ್ಯಾಚುಲರ್ಸ್ ಪ್ರೋಗ್ರಾಮಿಗೆ ಇನ್ಸ್ಟಿಟ್ಯೂಷನ್ ಮೇಲೆ ಡಿಪೆಂಡ್ ಆಗ್ತದೆ. ಸಮ್ ಆಫ್ ದೆಮ್ ಪ್ರಿಫರ್ ಸೈನ್ಸ್ ಗ್ರಾಜುಯೇಟ್ಸ್, ಇಲ್ಲಾಂದ್ರೆ ಇಟ್ ಇಸ್ ಓಪನ್ ಫಾರ್ ಆಲ್. But it's not like something mandatory. Illa. Okay. Even from the other streams they can come. Haudu.
ಓಕೆ, ಫೈನ್. ಸೊ ಎಲ್ರಿಗೂ ಅವಕಾಶ ಇದೆ ಆ ಲೆಕ್ಕಕ್ಕೆ ನಾವು ನೋಡ್ತಾ ಹೋದರೆ. ನೀವು ಯೋಗ್ಯವಾದಂಥ ಸರಿಯಾದಂಥ ಸಂಸ್ಥೆಯನ್ನು ಹುಡ್ಕೊಳ್ಳುವಂಥದ್ದು ಮುಖ್ಯ ಆಗುತ್ತೆ. ಎಲ್ಲಿ ನಿಮಗೆ ನಿಮ್ಮ ಕೋರ್ಸ್ ನೀವು ಏನು ಮಾಡಿದ್ದೀರಿ ಅದಕ್ಕೆ ನಿಮಗೆ ಪ್ರವೇಶ ಸಿಗಬೇಕು ಅಂತಾದರೆ ಕರೆಕ್ಟ್ ಆದಂಥ ಸಂಸ್ಥೆಯನ್ನು ಗಮನಿಸುವಂಥದ್ದು ಮುಖ್ಯ ಆಗುತ್ತೆ. ಹೆಚ್ಚಿನ ಸಂಸ್ಥೆಗಳಲ್ಲಿ +2 ಅಥವಾ PUC ಮುಗಿಸಿದಂಥ ಎಲ್ಲರೂ ಕೂಡ ಬ್ಯಾಚುಲರ್ಸಿಗೆ ಬರಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಅವ್ರು ಹೇಳಿದಂಥ ಆ ಪಾಯಿಂಟನ್ನು ಮತ್ತೆ ನಾನು ರಿಮೈಂಡ್ ಮಾಡ್ತಾನೆ. ಸೊ ಇವತ್ತು ಬ್ಯಾಚುಲರ್ಸ್ ಇನ್ ಪಬ್ಲಿಕ್ ಹೆಲ್ತ್ ಮಾಡುವವರು ಮಾಸ್ಟರ್ಸ್ ಮಾಡಿದಾಗ ಅಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಅನ್ನುವಂಥದ್ದನ್ನು ಅವರು ಒಂದು ಮಾತನ್ನು ಹೇಳಿದರು ಅನ್ನುವಂಥದ್ದು. ಅವ್ರು ಹೇಳಿರುವಂಥ ಇನ್ನು ಕರಿಕ್ಯುಲಮ್ ಬಗ್ಗೆ ನಾವು ತುಂಬ ಮಾತಾಡಲಿಕ್ಕಿದೆ, ಎಸ್ಪೆಷಲಿ ಇಂಟರ್ನ್ಶಿಪ್ಗಳ ಬಗ್ಗೆ ಆಗಿರ್ಬೋದು, ಡಿಸರ್ಟೇಷನ್ ಬಗ್ಗೆ ನಾವು ಮಾತಾಡುವ ಖಂಡಿತವಾಗ್ಲೂ ಕೂಡ. ಬಟ್ ಬಿಫೋರ್ ದ್ಯಾಟ್ MHA ಮತ್ತು MSc HTA, ಸೊ ಇಲ್ಲಿ ಹೇಗೆ ಇರುತ್ತೆ, ಈ ಕೋರ್ಸಿಗೆ ಹೇಗೆ ಎಲಿಜಿಬಿಲಿಟಿ ಇರುತ್ತೆ? ಅಫ್ಕೋರ್ಸ್ ಸಿನ್ಸ್ ಇಟ್ಸ್ ಅ ಮಾಸ್ಟರ್ಸ್ ಬ್ಯಾಚುಲರ್ಸ್ ಆಗಿರ್ಬೇಕು ಅಂತ ಇದೆ. ಸೊ ಇದಕ್ಕೆ ಯಾರು ಬರ್ಬೋದು ಅನ್ನುವಂಥದ್ದು ನನ್ನ ಪ್ರಶ್ನೆ ಮ್ಯಾಮ್. ಸೊ ಮೊದಲನೇದಾಗಿ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಹಿಯರ್. ಆ್ಯಂಡ್ ಮೊದಲನೇದಾಗಿ MHA ಅಂದರೆ ಮಾಸ್ಟರ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್. ಸೊ ಇದು ಒಂದು 2 year ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ಆಗಿದೆ. ಸೊ ಬೇಸಿಕ್ಲಿ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನಲ್ಲಿ ಏನಾಗುತ್ತೆ ಅಂದರೆ ಹೌ ಡೈಲಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಹಾಸ್ಪಿಟಲಲ್ಲಿ ಹೇಗೆ ನಡೆಯುತ್ತೆ, ಸೊ ಅದರ ಆಡಳಿತ ನಿರ್ವಹಣೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕಲಿತಾರೆ. ಸೊ ಬೇಸಿಕ್ಲಿ ಸ್ಟೂಡೆಂಟ್ಸ್ ಬಂದು ಲೀಡರ್ಶಿಪ್ ಸ್ಕಿಲ್ಸ್, ಅವ್ರದ್ದು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್, ರೈಟ್, ಅನಾಲಿಟಿಕಲ್ ಸ್ಕಿಲ್ಸ್ ಇದೆಲ್ಲ ಇಂಪ್ರೂವ್ ಆಗಲಿಕ್ಕೆ ಈ ಕೋರ್ಸಲ್ಲಿ ಭಾಳಷ್ಟು ಕರಿಕ್ಯುಲಮ್ ಇದೆ. ಸೊ ದಿಸ್ ವಿಲ್ ಆಲ್ ಹೆಲ್ಪ್ ದೆಮ್ ಹೇಗೆ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ವರ್ಕ್ ಮಾಡಬಹುದು ಅನ್ನೋದ್ರ ಬಗ್ಗೆ. ಸೊ ಇದಕ್ಕೆ ಒಂದು ಜಾಯಿನ್ ಆಗಬೇಕಂದ್ರೆ ದೇ ಕ್ಯಾನ್ ಬಿ ಎನಿ ಸೈನ್ಸ್ ಗ್ರ್ಯಾಜುಯೇಟ್. ಇಟ್ ಕ್ಯಾನ್ ಬಿ MBBS ಮತ್ತು BDS ಆಯುಷ್ ಪ್ರೋಗ್ರಾಮಿಂದ ಬ್ಯಾಕ್ಗ್ರೌಂಡ್ ಇರೋರು ಕೂಡ ಜಾಯಿನ್ ಆಗ್ಬೋದು. ಅಥವಾ ಆ್ಯಂಡ್ ಆಲ್ಸೋ ದೇರ್ ಕ್ಯಾನ್ ಬಿ ವೇರಿಯಸ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲ. ಸೊ ಒಂದು ಬೇರೆ ಬೇರೆ ಕಾಲೇಜಲ್ಲಿ ಬೇರೆ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತೆ. ಸೊ ಅದು ಡಿಪೆಂಡಿಂಗ್ ಆನ್ ದ್ಯಾಟ್ ಆ ವಿಶ್ವವಿದ್ಯಾಲಯದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಅವರು ಅಪ್ಲೈ ಮಾಡ್ಬೋದು. ಸೊ ಬಟ್ ಬೇಸಿಕ್ಲಿ ಸೈನ್ಸ್ ಗ್ರ್ಯಾಜುಯೇಟ್ಸ್. ಮತ್ತು MSc ಹೆಲ್ತ್ ಟೆಕ್ನಾಲಜಿ ಅಸೆಸ್ಮೆಂಟ್ ಇದು ಬಂದು ಭಾಳ ಒಂದು ಹೊಸದಾಗಿ ಬಂದಿರುವ ಕೋರ್ಸ್. ಇಂಡಿಯಾದಲ್ಲಿ ಭಾಳ ಕಡಿಮೆ ಕಾಲೇಜಸಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ. ಬಟ್ ಇಟ್ ಇಸ್ ಅ ವೆರಿ ನ್ಯೂ ಕೋರ್ಸ್. ಆ್ಯಂಡ್ ಹೆಲ್ತ್ ಟೆಕ್ನಾಲಜಿ ಅಸೆಸ್ಮೆಂಟ್ ಅನ್ನೋದೇ ಒಂದು ಹೊಸ ಕಾನ್ಸೆಪ್ಟ್ ಇಂಡಿಯಾದಲ್ಲಿ. ಇದು ಯುರೋಪಿಯನ್ ಕಂಟ್ರೀಸಲ್ಲೆಲ್ಲ ಭಾಳ ವರ್ಷದಿಂದ ಆಲ್ರೆಡಿ ನಡೀತಾ ಇದೆ. ಹೆಲ್ತ್ ಟೆಕ್ನಾಲಜಿ ಅಸೆಸ್ಮೆಂಟ್ ಏನಂದರೆ ಬೇಸಿಕ್ಲಿ ನಾವು ಹಾಸ್ಪಿಟಲ್ಸಲ್ಲಿ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಟೆಕ್ನಾಲಜಿ ಇವಾಗ ತರಿಸ್ಬೇಕಂದ್ರೆ ಅವರು ಅದು ಹೇಗೆ ವಿಚ್ ಒನ್ ಇಸ್ ವೆರಿ ಎಫೆಕ್ಟಿವ್, ಕಾಸ್ಟ್ ಇಫೆಕ್ಟಿವ್ ಇದೆಲ್ಲ ನೋಡಬೇಕಲ್ಲ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಮೆಡಿಸಿನ್ ಯೂಸ್ ಮಾಡಬೇಕು ಅಥವಾ ಟೆಕ್ನಾಲಜಿ ಯೂಸ್ ಮಾಡಬೇಕಂದ್ರೆ ಒಂದೇ ಇದಕ್ಕೆ ವಿ ಹ್ಯಾವ್ ಮಲ್ಟಿಪಲ್ ಆಪ್ಷನ್ಸ್ ಅಲ್ಲ. ಸೊ ಅದರಲ್ಲಿ ಯಾವುದು ಬೆಸ್ಟ್, ಯಾವುದು ಕಾಸ್ಟ್ ಇಫೆಕ್ಟಿವ್ ಎಲ್ಲ ಆಗ್ಬೋದು, ವಿಚ್ ವಿ ಕ್ಯಾನ್ ಪರ್ಚೇಸ್, ವಿಚ್ ದ ಹಾಸ್ಪಿಟಲ್ ಕ್ಯಾನ್ ಪರ್ಚೇಸ್ ಅನ್ನೋದ್ರ ಬಗ್ಗೆ ಡಿಸಿಷನ್ ಮಾಡಲಿಕ್ಕೆ. ಸೊ ದ್ಯಾಟ್ ಈಸ್ ವಾಟ್ ದೇ ಲರ್ನ್ ಇನ್ ಹೆಲ್ತ್ ಟೆಕ್ನಾಲಜಿ ಅಸೆಸ್ಮೆಂಟ್. ಸೊ ಇದರಲ್ಲಿ ಮೋಸ್ಟ್ಲಿ ಅಗೇನ್ ಇದನ್ನ ಜಾಯಿನ್ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಹೆಲ್ತ್ ಪಾಲಿಸಿಯಲ್ಲಿ ಡಿಸಿಷನ್ ಮೇಕಿಂಗ್ ಹೇಗೆ, ಹೌ ಟು ಕಮ್ ವಿತ್ ಡಿಸಿಷನ್ಸ್ ಟು ವಾಟ್ ಟು ಪ್ರೊಕ್ಯೂರ್ ಎಲ್ಲ. ಸೊ ಈ ಥರ ಇಂಟ್ರೆಸ್ಟ್ ಇರೋರು ಮತ್ತು ಅಗೇನ್ ಹೆಲ್ತ್ ಸೈನ್ಸಸ್ ಬ್ಯಾಕ್ಗ್ರೌಂಡ್ ಎನಿಥಿಂಗ್ MBBS BDS ಅಥವಾ ಯಾವುದಾದ್ರೂ ಹೆಲ್ತ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರು ಜಾಯಿನ್ ಆಗ್ಬೋದು. ಮೇನ್ಲಿ ಫಾರ್ಮಾ ಬ್ಯಾಕ್ಗ್ರೌಂಡ್ ಇರೋ ಸ್ಟೂಡೆಂಟ್ಸ್ ಇವರಿಗೆಲ್ಲ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಓಕೆ, ಫೈನ್. ಸೊ ಎರಡು ಕೂಡ ಮಾಸ್ಟರ್ಸ್ ಕೋರ್ಸ್ ಆಗಿರುತ್ತೆ. ಆ್ಯಂಡ್ ದ ಇಂಟ್ರೆಸ್ಟಿಂಗ್ ಥಿಂಗ್ ಈಸ್ HTA ಹೆಲ್ತ್ ಟೆಕ್ನಾಲಜಿ ಅಸೆಸ್ಮೆಂಟ್ ಅದು ಸ್ವಲ್ಪ ರೇರ್ ಕೋರ್ಸ್ ಅನ್ನುವಂಥದ್ದು ಅದು ಗಮನದಲ್ಲಿರಲಿ. ಎಲ್ಲ ಕಡೆಗಳಲ್ಲಿ ಇಲ್ಲ, ಭಾರತದ ಕೆಲವು ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಅದನ್ನು ಟೀಚ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊಸತಾಗಿ ಬಂದಿರುವಂಥ ಕೋರ್ಸು, ಅದು ಕೂಡ ವೆಸ್ಟರ್ನ್ ಕಂಟ್ರೀಸಿಂದ ಸ್ವಲ್ಪ ಹೆಚ್ಚು ಪ್ರಭಾವಿತವಾಗಿ ನಮ್ಮ ದೇಶಗಳಿಗೆ ಬಂದಿರುವಂಥದ್ದು. ಇವತ್ತಿನ ಭಾರತದ ಬದಲಾಗ್ತಾ ಇರುವಂಥ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಬಹಳ ಅಗತ್ಯ ಇದೆ ಇಂಥ ಕೋರ್ಸ್ಗಳು ಅನ್ನುವಂಥದ್ದು ನಮ್ಮ ಗಮನದಲ್ಲಿರಲಿ. ಮತ್ತು ಮೇಡಮ್ ಕೂಡ ಅದನ್ನೇ ಮಾತಾಡ್ತಾ ಹೇಳಿದರು. ಸರಿ, ಈಗ ಈ ಕೋರ್ಸ್ಗಳ ಬಗ್ಗೆನೇ ಮಾತಾಡ್ತಿದ್ದೀವಿ, ಕೋರ್ಸಸ್ ವಿಚ್ ಯು ಟೀಚ್. ಇದರ ಕೋರ್ಸ್ ಡ್ಯೂರೇಷನ್ ಎಷ್ಟಿರುತ್ತೆ ಅನ್ನುವಂಥದ್ದು, ಎಷ್ಟು ವರ್ಷ ಕಲಿಬೇಕಾಗತ್ತೆ? ವಿಲ್ ಗೋ ವಿತ್ ದ ಸೇಮ್ ಥಿಂಗ್. ವಿಲ್ ಸ್ಟಾರ್ಟ್ ವಿತ್ ಬ್ಯಾಚುಲರ್ಸ್, ದೆನ್ ವಿಲ್ ಗೋ ಟು ದ MSc ಪಾರ್ಟ್ ಆ್ಯಂಡ್ MHA ಪಾರ್ಟ್. ಸೊ ಇವಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇರೋದ್ರಿಂದ ಆಸ್ ಐ ಮೆನ್ಷನ್ಡ್ ಒಂದು ಬ್ಯಾಚುಲರ್ಸ್ ಪ್ರೋಗ್ರಾಮಿಗೆ ಇಟ್ ಕ್ಯಾನ್ ಬಿ 3 years ಅಥವಾ ಇಟ್ ಕ್ಯಾನ್ ಬಿ 4 years ಅಥವಾ ಇಟ್ ಕ್ಯಾನ್ ಬಿ ಅನ್ ಇಂಟಿಗ್ರೇಟೆಡ್ ಮಾಸ್ಟರ್ಸ್ ಪ್ರೋಗ್ರಾಮ್ ಆಸ್ ವೆಲ್. ಸೊ ಸೋಷಿಯಲ್ ವರ್ಕ್ ತಗೊಂಡ್ರೆ ಯು ಹ್ಯಾವ್ ಬ್ಯಾಚುಲರ್ಸ್ ಇನ್ ಸೋಷಿಯಲ್ ವರ್ಕ್ ಅಥವಾ ಈ ಹೊಸ ಈ ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಹೆಲ್ತ್ ಪ್ರೊಫೆಷನ್ಸ್ ಅವರದ್ದು ಈ ಇನಿಷಿಯೇಟಿವ್ ಇಂದ ಬಂದಿರೋದು ಈ ಬ್ಯಾಚುಲರ್ಸ್ ಇನ್ ಮೆಡಿಕಲ್ ಆ್ಯಂಡ್ ಸೈಕಾಟ್ರಿಕ್ ಸೋಷಿಯಲ್ ವರ್ಕ್. ಸೊ ಮೆನಿ ಆಪರ್ಚುನಿಟೀಸ್ ಅದೇ. ಬಟ್ ಈ ಹೊಸ ಕೋರ್ಸ್ ಇಟ್ ಇಸ್ ಫಾರ್ 4 years ಫಾರ್ ದ ಬ್ಯಾಚುಲರ್ಸ್ ಇನ್ ಮೆಡಿಕಲ್ ಆ್ಯಂಡ್ ಸೈಕಾಟ್ರಿಕ್ ಸೋಷಿಯಲ್ ವರ್ಕ್.
ಮಾಸ್ಟರ್ಸ್ ಪ್ರೋಗ್ರಾಮ್ ಹೋಗೋದಾದರೆ ಜನರಲಿ ಇಟ್ಸ್ ಅ 2 year ಪ್ರೋಗ್ರಾಮ್. ಎಸ್, ಎಲ್ಲ ಕಡೆ ಒಂದೇ ಥರ ಇರುತ್ತೆ, ಮಾಸ್ಟರ್ಸ್ 2 years ಇರುತ್ತೆ. ಐ ಥಿಂಕ್ ಇಟ್ ಅಪ್ಲೈಸ್ ದ ಸೇಮ್. Yes, it is the same for both Master of Hospital Administration and MSc HTA is for 2 years. Okay. So this goes as per the curriculum, which includes their internship and practicals. ಸೊ ಯಾವ ಸ್ನಾತಕೋತ್ತರ ಪದವಿ 2 ವರ್ಷಗಳಿರುತ್ತೋ ಅದೇ ಥರ ಎಲ್ಲ ಮಾಸ್ಟರ್ಸ್ ಇಲ್ಲಿ ಕೂಡ 2 ವರ್ಷ ಇರುತ್ತೆ. ಬ್ಯಾಚುಲರ್ಸಲ್ಲಿ ಮಾತ್ರ ಡಿಪೆಂಡ್ಸ್ ಆ ಕೋರ್ಸು ಯಾವ ರೀತಿ ನೀವು ಅದನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತೀರಿ ಮತ್ತು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ಅದನ್ನು ಅನುಸರಿಸುವಂಥ ಕಾಲೇಜು ವಿಶ್ವವಿದ್ಯಾನಿಲಯಗಳು ಅದಕ್ಕೆ ಆದಂಥ ವ್ಯವಸ್ಥೆಗಳನ್ನು ಮಾಡಿಟ್ಟಿರುವಂಥದ್ದು. ಸರ್, ಈಗ ವಿಲ್ ಕಮ್ ಟು ದ ಇಂಪಾರ್ಟೆಂಟ್ ಪಾರ್ಟ್. ಸೊ ನೀವು ಇಲ್ಲಿ ಏನನ್ನು ಕಲಿಸ್ತೀರಾ ಅನ್ನುವಂಥದ್ದು ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಅಸ್. ಸೊ ಯಾಕಂತ ಹೇಳಿದ್ರೆ ನಾನು ಈವನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡುವಾಗಲೂ ಕೂಡ ದ ಕೋರ್ಸ್ ಸೀಮ್ಸ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಸೊ ನಿಮ್ಮ 4 ಕೋರ್ಸ್ಗಳ ಬಗ್ಗೆ, ಸೊ ವಿಲ್ ಸ್ಟಾರ್ಟ್ ವಿತ್ ಪಬ್ಲಿಕ್ ಹೆಲ್ತ್. ಸೊ ಅದರಿಂದ ಕೋರ್ಸ್ ಪಠ್ಯಕ್ರಮ ಹೇಗಿರುತ್ತೆ, ಏನನ್ನು ಕಲಿಸ್ತೀರಾ, ನಿಮ್ಮ ಕರಿಕ್ಯುಲಮಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅನ್ನುವಂಥದ್ದು. ಸೊ ಬ್ಯಾಚುಲರ್ಸಲ್ಲಿ ಒಂದು ಇಂಟ್ರೊಡಕ್ಷನ್ ಆಗ್ತದೆ ಅಬೌಟ್ ಹೆಲ್ತ್. ಮತ್ತು ಪಬ್ಲಿಕ್ ಹೆಲ್ತಲ್ಲಿ ಎಪಿಡಿಮಿಯಾಲಜಿ ಅನ್ನೋದು ನಮ್ಮ ಒಂದು ಕೋರ್ಸ್. ಈ ಎಪಿಡಿಮಿಯಾಲಜಿಯಲ್ಲಿ ಒಂದು ಡಿಸೀಸ್ ಸ್ಟಾರ್ಟ್ ಆದರೆ ಅದು ಹೇಗೆ ಇಟ್ ವಿಲ್ ಪ್ರೋಗ್ರೆಸ್, ಇದು ಇಟ್ಸ್ ನಾಟ್ ಓನ್ಲಿ ಇಂಡಿವಿಜುವಲ್. ಪಬ್ಲಿಕ್ ಹೆಲ್ತ್ ಅನ್ನೋದು ಇಟ್ ಇಸ್ ನಾಟ್ ಫಾರ್ ಅ ಸಿಂಗಲ್ ಪರ್ಸನ್, ಇಟ್ ಇಸ್ ಫಾರ್ ಅ ಕಮ್ಯುನಿಟಿ. ಒಂದು ಕಮ್ಯುನಿಟಿಯಲ್ಲಿ ಹೌ ಇಟ್ ವಿಲ್ ಸ್ಪ್ರೆಡ್. ಜಸ್ಟ್ ಲೈಕ್ ಫಾರ್ ದ ಎಕ್ಸಾಂಪಲ್, ನಾನು ಕೋವಿಡ್ ಹೇಗೆ ಎಕ್ಸಾಂಪಲ್ ತಗೊಂಡೆ. ಒಂದು ಗ್ರೂಪ್ ಆಫ್ ಪೀಪಲ್ ಇದ್ದರೆ ಅದರಲ್ಲಿ ಹೇಗೆ ಹರಡುತ್ತೆ, ಅದನ್ನು ಹೇಗೆ ತಡೆಗಟ್ಬೋದು, ಮತ್ತು ಮುಂದೆ ಇಟ್ ಶುಡ್ ನಾಟ್ ಕಾಸ್ ಪ್ರಾಬ್ಲಮ್ಸ್. ಅದಕ್ಕೆ ವ್ಯಾಕ್ಸಿನ್ ಬೇಕಾ, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾ, ಅಥವಾ ಇದನ್ನು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಒಂದು ಪ್ರೋಗ್ರಾಮ್ ಮ್ಯಾನೇಜ್ ಮಾಡಲಿಕ್ಕೆ ದೇ ಇಂಟ್ರೊಡ್ಯೂಸ್ ಅ ಪ್ರೋಗ್ರಾಮ್, ಕಂಟ್ರೋಲ್ ಪ್ರೋಗ್ರಾಮ್ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ TB ಕಂಟ್ರೋಲ್ ಪ್ರೋಗ್ರಾಮ್ ಉಂಟು, HIV ಕಂಟ್ರೋಲ್ ಪ್ರೋಗ್ರಾಮ್ ಉಂಟು. ಸೊ ಈ ಎಲ್ಲ ಏರಿಯಾಸಲ್ಲಿ ಈ ಪದವಿ ಮುಗಿಸಿರೋರು ದೇ ಕ್ಯಾನ್ ಗೆಟ್ ಜಾಬ್ಸ್. ಸೊ ದ್ಯಾಟ್ ಈಸ್ ಪಬ್ಲಿಕ್ ಹೆಲ್ತ್. ಸೋಷಿಯಲ್ ವರ್ಕಲ್ಲಿ ಇಟ್ಸ್ ಅ ಲಿಟಲ್ ಬಿಟ್ ಅಲೈಡ್. ಅಲ್ಲಿ ದೇ ಆರ್ ಮೋರ್ ಇನ್ ಟು ಮೆಂಟಲ್ ಹೆಲ್ತ್, ಸೈಕಾಟ್ರಿಕ್ ಸೋಷಿಯಲ್ ವರ್ಕ್ ಅಂತ ಹೇಳ್ತೇವೆ. ಸೊ ದೇ ಆಲ್ಸೋ ಹ್ಯಾವ್ ವರ್ಕ್ ಇನ್ ದ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಇರ್ತದೆ ಮಾಸ್ಟರ್ಸ್ ಪ್ರೋಗ್ರಾಮಲ್ಲಿ. ಮತ್ತು ದೇ ಆಲ್ಸೋ ಹ್ಯಾವ್ ವರ್ಕ್ ಇನ್ HR, ಹ್ಯೂಮನ್ ರಿಸೋರ್ಸಸ್. ಕಂಪನೀಸಲ್ಲಿ ದೇ ಕ್ಯಾನ್ ಬಿಕಮ್ HR ಪ್ರೊಫೆಷನಲ್. ಸೊ ಇನ್ ದೋಸ್ ಡೈರೆಕ್ಷನ್ ಸ್ಪೆಷಲೈಸೇಷನ್ಸ್ ಆಗ್ತದೆ. ಸೊ ದೀಸ್ ಆರ್ ದ ವೇರಿಯಸ್ ಥಿಂಗ್ಸ್ ದಟ್ ವಿ ಕ್ಯಾನ್ ಸ್ಟಡಿ. ಮತ್ತು ವೆರಿ ಇಂಪಾರ್ಟೆಂಟ್ಲಿ ರಿಸರ್ಚ್ ಹೇಗೆ ಮಾಡೋದು, ಬಿಕಾಸ್ ಅದಕ್ಕೆ ಯು ಆಲ್ಸೋ ನೀಡ್ ಡೇಟಾ ಅನಾಲಿಟಿಕ್ಸ್ ಸ್ಕಿಲ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಕಲಿಸ್ತೇವೆ. ವಿ ಟೀಚ್ ದಮ್ ಹ್ಯಾಂಡ್ಸ್ ಆನ್ ರಿಸರ್ಚ್. ಅವ್ರ ಫೀಲ್ಡಿಗೆ ಹೋಗಿ ದೇ ಹ್ಯಾವ್ ಟು ಕಲೆಕ್ಟ್ ಡೇಟಾ, ಟಾಕ್ ಟು ಪೀಪಲ್, ಗೆಟ್ ಡೇಟಾ, ಮತ್ತು ಅದನ್ನು ಅನಲೈಸ್ ಮಾಡೋದು, ಅದರಿಂದ ಮೇಕಿಂಗ್ ಮೀನಿಂಗ್ ಔಟ್ ಆಫ್ ದ್ಯಾಟ್ ಆ್ಯಂಡ್ ಕಮಿಂಗ್ ಔಟ್ ವಿತ್ ರಿಸಲ್ಟ್ಸ್. ಸೊ ಟುವರ್ಡ್ಸ್ ದಿ ಎಂಡ್ ಆಫ್ ದ ಪ್ರೋಗ್ರಾಮ್, ಒಂದು ಪ್ರೋಗ್ರಾಮ್ ಇನಿಷಿಯೇಟ್ ಮಾಡಿದರೆ ಅದನ್ನು ಹೇಗೆ ಮಾನಿಟರ್ ಮಾಡೋದು, ಅದರ ಔಟ್ಕಮ್ಸ್ ಆರ್ ದೇರ್ ಅಕ್ಸೆಪ್ಟಬಲ್. ನಾವು ರಿಸೋರ್ಸ್ ಅಲೋಕೇಟ್ ಮಾಡ್ತೇವೆ, ಹಣ, ಟೈಮ್, ಪೀಪಲ್. ಸೊ ಇದರಿಂದ ಬರೋ ಔಟ್ಕಮ್ಸ್ ಅದೇ ಇನಫ್ ಆರ್ ಕ್ಯಾನ್ ವಿ ಡೂ ಸಮಥಿಂಗ್ ಎಲ್ಸ್. ಸೊ ಆ ಇವ್ಯಾಲ್ಯೂಯೇಷನ್ ಆಫ್ ದ ಪ್ರೋಗ್ರಾಮ್ಸ್ ಇವೆಲ್ಲ ವಿ ಟೀಚ್ ಇನ್ ಪಬ್ಲಿಕ್ ಹೆಲ್ತ್ ಆಸ್ ವೆಲ್ ಆಸ್ ಸೋಷಿಯಲ್ ವರ್ಕ್. ಫೈನ್ ಮ್ಯಾಮ್. ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮತ್ತು MSc ಹೆಲ್ತ್ ಅಸೆಸ್ಮೆಂಟ್ ಬಗ್ಗೆ ಮಾತಾಡುವಾಗ ಪ್ಲೀಸ್. ಸೊ ಮಾಸ್ಟರ್ ಆಫ್ ಹೆಲ್ತ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನಲ್ಲಿ ಬೇಸಿಕ್ಲಿ ಅವರಿಗೆ ಕಲಿಸುವ ಮೇನ್ ಸಬ್ಜೆಕ್ಟ್ಸ್ ಬಂದು ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಮತ್ತು ಲೀಡರ್ಶಿಪ್, ಮತ್ತು ಹೇಳಿದ ಥರ ಅಲ್ಲ, ಟು ಇಂಪ್ರೂವ್ ಸಮ್ ಆಫ್ ದಿಯರ್ ಸ್ಕಿಲ್ಸ್. ಡೇಟಾ ಅನಾಲಿಟಿಕ್ಸ್ ಮತ್ತು ಬಯೋಸ್ಟ್ಯಾಟಿಸ್ಟಿಕ್ಸ್ ಬಿಕಮ್ಸ್ ಅ ವೆರಿ ಕಾಮನ್ ಸಬ್ಜೆಕ್ಟ್. ಮತ್ತು ಆಲ್ಸೋ ರಿಸರ್ಚ್ ಮೆಥಡಾಲಜಿ, ಇದು ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್. ಮೋಸ್ಟ್ಲಿ ನಮ್ಮ ಎಲ್ಲ ಕೋರ್ಸಸ್, ಮೇಡಮ್ ಹೇಳಿದ ಥರ ನಮ್ಮ ಎಲ್ಲ ಕೋರ್ಸಸಲ್ಲಿ ರಿಸರ್ಚ್ ಮೆಥಡಾಲಜಿ ಇಸ್ ಅನ್ ಇಂಪಾರ್ಟೆಂಟ್ ಕಾಂಪೊನೆಂಟ್. ಮತ್ತೆ ವಿ ಆಲ್ಸೋ ಟೀಚ್ ದೆಮ್ ಹೌ ಟು ಮ್ಯಾನೇಜ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್, ಈ ಥರ ಎಲ್ಲ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಸ್ ದಟ್ ದೇ ವಿಲ್ ಲರ್ನ್. ಮತ್ತು ಹೆಲ್ತ್ ಟೆಕ್ನಾಲಜಿ ಅಸೆಸ್ಮೆಂಟಲ್ಲಿ MSc ಇನ್ ಹೆಲ್ತ್ ಟೆಕ್ನಾಲಜಿ ಅಸೆಸ್ಮೆಂಟ್, ಸೊ ಅದರಲ್ಲಿ ವಾಟ್ ವಿ ಟೀಚ್ ಇಸ್ ದೇ ಲರ್ನ್ ಆಲ್ಸೋ ಅಬೌಟ್ ಕಾಸ್ಟಿಂಗ್, ಎಕನಾಮಿಕ್ಸ್, ಎಕನಾಮಿಕ್ ಇವ್ಯಾಲ್ಯೂಯೇಷನ್, ಮತ್ತು ಎವಿಡೆನ್ಸ್ ಸಿಂಥಸಿಸ್. ಬೇಸಿಕ್ಲಿ ಹೆಲ್ತ್ ಟೆಕ್ನಾಲಜಿ ಅಸೆಸ್ಮೆಂಟಲ್ಲಿ ಎವಿಡೆನ್ಸ್ ಸಿಂಥಸಿಸ್ ಯಾವುದು, ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಮೆಡಿಸಿನ್ನ ಯೂಸ್ ಮಾಡಬೇಕಂದ್ರೆ ಟ್ರೀಟ್ಮೆಂಟಿಗೆ ಇದು ಕ್ಲಿನಿಕಲಿ ಇಫೆಕ್ಟಿವ್ ಇದೆಯಾ, ಕ್ಲಿನಿಕಲಿ ಇಫೆಕ್ಟಿವ್ ಇದ್ದರೆ ನೆಕ್ಸ್ಟ್ ಅದು ಕಾಸ್ಟ್ ಇಫೆಕ್ಟಿವ್ ಇದೆಯಾ, ವೆದರ್ ಇಟ್ ಈಸ್ ಪೇಷಂಟ್ ಈಸ್ ಏಬಲ್ ಟು ಪೇ. ಅಲ್ಲಿ ಮಾತ್ರ ಸ್ಟಾಪ್ ಮಾಡಿದೆ. ವಿ ಆಲ್ಸೋ ಸಿ ದ ಸೋಷಿಯಲ್, ಎಥಿಕಲ್ ಆ್ಯಂಡ್ ರೆಗ್ಯುಲೇಟರಿ ಆಸ್ಪೆಕ್ಟ್ಸ್ ಈ ಮೆಡಿಸಿನ್ದು. ಸೊ ವೆದರ್ ಇಟ್ ಈಸ್ ಕಲ್ಚರಲಿ ಅಕ್ಸೆಪ್ಟಬಲ್ ಟು ದ
ಪಾಪ್ಯುಲೇಷನ್. ಸೊ ಇದನ್ನೆಲ್ಲ ನಾವು ವಿ ಟೀಚ್ ಇನ್ ಡೀಟೇಲ್. ಮತ್ತೆ ವಿ ಆಲ್ಸೋ ಅಗೇನ್ ರಿಸರ್ಚ್ ಮೆಥಡಾಲಜಿ, ಡೇಟಾ ಅನಾಲಿಟಿಕ್ಸ್ ಇಟ್ ಬಿಕಮ್ಸ್ ಅ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವಿದಿನ್ ದಿಸ್ ಕೋರ್ಸ್ ಆಸ್ ವೆಲ್. ಮತ್ತೆ ವಿ ಆಲ್ಸೋ ಟೀಚ್ ಫಾರ್ಮಕೋ ಎಕನಾಮಿಕ್ಸ್, ಕಾಸ್ಟಿಂಗ್ ಅಂಡ್ ಆಲ್ ದೀಸ್ ಆರ್ ಇನ್ಕ್ಲೂಡೆಡ್ ವಿದಿನ್ ಹೆಲ್ತ್ ಟೆಕ್ನಾಲಜಿ ಅಸೆಸ್ಮೆಂಟ್. ಸೊ ದಿಸ್ ಇಸ್ ಅ ಕರಿಕ್ಯುಲಮ್ that happens. ಮತ್ತೆ ಆಲ್ಸೋ ದೇ ವಿಲ್ ಹ್ಯಾವ್ ಇಂಟರ್ನ್ಶಿಪ್ಸ್ ಅಲ್ಲಿ ದೇ ವಿಲ್ ಬಿ ಏಬಲ್ ಟು ಡೂ ದೇರ್ ಓನ್ ಪ್ರಾಜೆಕ್ಟ್ಸ್. ಅಂಡ್ ಅವ್ರನ್ನ ಯೂಶಲಿ ಬೇರೆ ಬೇರೆ ಫಾರ್ಮಾ ಕಂಪನೀಸ್ ಕೂಡ ಕಳಿಸ್ಬೋದು, ಅಥವಾ ಗವರ್ಮೆಂಟ್ ಆಫೀಸಸ್, ನಮ್ಮ ಆರೋಗ್ಯ ಸೌಧ ಈ ಥರ ಆಫೀಸಸ್ಸಿಗೆ ಹೋಗಿ ಅವರು ದೇ ಕ್ಯಾನ್ ಲರ್ನ್ ಹೌ ಅ ಟೆಕ್ನಾಲಜಿ ಇಸ್ ಪ್ರೊಕ್ಯೂರ್ಡ್, ಯಾವ ಥರ ಕ್ಲಿನಿಕಲ್ ಕಾಸ್ಟ್ ಎಫೆಕ್ಟಿವ್ನೆಸ್ ನೋಡ್ತಾರೆ. ಇದೆಲ್ಲ ಯೂಶಲಿ ಇಂಡಸ್ಟ್ರಿಯಲ್ಲಿ, ಫಾರ್ಮಾ ಇಂಡಸ್ಟ್ರಿಯಲ್ಲಿ ನಡೆಯುತ್ತೆ. ಆ್ಯಂಡ್ ಮೋರ್ ಆಫ್ ದ ಪ್ರೊಕ್ಯೂರ್ಮೆಂಟ್ ಕ್ಯಾನ್ ಹ್ಯಾಪನ್ ವಿತ್ ದ ಗವರ್ಮೆಂಟ್. ಮತ್ತು ಆಲ್ಸೋ ಇಫ್ ದೇ ಬಿ ವರ್ಕಿಂಗ್ ಟುವರ್ಡ್ಸ್ ಪಾಲಿಸಿ ಡೆವಲಪ್ಮೆಂಟ್. ಸೊ ಇದು ಕೂಡ ಅವರು ಗವರ್ಮೆಂಟ್, ಯೂಶಲಿ ಮೋಸ್ಟ್ ಆಫ್ ದೀಸ್ happen with the government offices itself. So they will do the internships there. Internships, yeah. And then they'll also have a project final dissertation. So idu dissertation kuda ಅವರಿಗೆ ಇಂಟ್ರೆಸ್ಟ್ ಇರುವ ಫೀಲ್ಡ್ ಅಲ್ಲಿ ಮಾಡಬಹುದು. It can be either with respect to policy development, can be any other evidence synthesis. So ಅವರಿಗೆ ಯಾವ ತರ ಇಂಟರ್ನ್ಶಿಪ್, ಅವರ ಇಂಟ್ರೆಸ್ಟ್, ಅವರು ಥಿಯರಿಯಲ್ಲಿ ಏನು ಕಲ್ತಿದ್ದಾರೆ, ಅವರಿಗೆ ಏನು ಇಂಟ್ರೆಸ್ಟ್ ಇದೆ ಅದು ಅವರು ಪ್ರಾಜೆಕ್ಟಿಗೆ ಮಾಡಬಹುದು. So this covers the health technology assessment. If I can just add, so internships, most master's program alli we offer. One of the good things we see is ivaga there's so much demand for public health, social work, HTA as well as MHA. During internship kuda students are getting absorbed into jobs. So this is one thing we are observing recently. So that's a nice thing. Yes, ಆ ಕೋರ್ಸಿಗೆ ಬರ್ತಾ ಇರುವಂಥ ಪ್ರಾಮುಖ್ಯತೆ ನೋಡಿದಾಗ ಇಂಟರ್ನ್ಶಿಪ್ ಅಲ್ಲಿ ಇರುವಾಗಲೇ ಅವರಿಗೆ ಉದ್ಯೋಗಾವಕಾಶಗಳು ಬರುತ್ತೆ ಅನ್ನುವಂಥದ್ದು. ಇನ್ನೊಂದು ನಾನು ಕೇಳ್ತಾ ಇರೋ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಸಂಶೋಧನೆಗೆ, ರಿಸರ್ಚ್ಗೆ ಹೆಚ್ಚು ಮಹತ್ವವನ್ನು ಕೊಡುತ್ತಾರೆ. ಯಾಕಂತ ಹೇಳಿದ್ರೆ ಸಮುದಾಯ ಅಂತ ಬಂದಾಗ ಅಲ್ಲಿ ಸಂಶೋಧನೆಗಳು ಆಗ್ತಾನೆ ಇರಬೇಕಾಗತ್ತೆ, ಬೇರೆ ಬೇರೆ ರೀತಿಯ ಸಂಶೋಧನೆಗಳು ಆಗ್ತಾ ಇರಬೇಕಾಗತ್ತೆ. ಎಗೇನ್ ಸಂಶೋಧನೆ ಅಂತ ಬಂದಾಗ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಕೂಡ ತುಂಬ ಗಮನವನ್ನು ಕೊಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಕೌಂಟ್ಸ್ಗಳನ್ನು ನೋಡಬೇಕಾಗತ್ತೆ, ನಾವು ಬಹಳಷ್ಟು ಹೆಚ್ಚು ಮಹತ್ವವನ್ನು ಕೊಡಬೇಕಾಗತ್ತೆ ಈ ಎಲ್ಲ ಸಂಗತಿಗಳಿಗೆ. ಹಾಗಾಗಿ ಒಂದು ರೀತಿಯಲ್ಲಿ ಸಂಶೋಧನೆಗೆ ಕೂಡ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಅವರನ್ನು ಸಮಗ್ರವಾಗಿ ಬೆಳೆಸಬೇಕು ಮತ್ತು ಕಂಪ್ಲೀಟ್ಲಿ ಸೆಟ್ ಮಾಡಿ ಅವರನ್ನು ಎಲ್ಲಿನ ಪೋಸ್ಟ್ಗಳಿಗೆ ಕಳಿಸ್ಬೇಕು ಅಲ್ಲಿಗೆ ರೆಡಿ ಮಾಡುವಂಥ ಕೆಲಸವನ್ನು ಈ ಸಬ್ಜೆಕ್ಟ್ಗಳಲ್ಲಿ ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ಇಂಪಾರ್ಟೆಂಟ್ ಪ್ರಶ್ನೆ ನಮ್ಮ ಪ್ರೋಗ್ರಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತು ನೋಡುವವರ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಯಾವುದೇ ಕೋರ್ಸ್ ಆಗಿರ್ಬೋದು, ಎಟ್ ದ ಎಂಡ್ ಪೇರೆಂಟ್ಸ್ ಕೇಳ್ತಾರೆ, ಮಕ್ಕಳು ಕೇಳ್ತಾರೆ, ದಟ್ ವಾಟ್ ಇಸ್ ದ ಸ್ಕೋಪ್, ನಾವು ಇದನ್ನು ಕಲ್ತ ಮೇಲೆ ನಮ್ಗೆ ಕೆಲಸ ಸಿಗುತ್ತಾ, ಕೆಲಸ ಸಿಕ್ಕರೆ ಯಾವ ರೀತಿ ಸಿಗುತ್ತೆ, ವಿಲ್ ಇಟ್ ಬಿ ಅ ಸೇಫರ್ ಜಾಬ್, ನೆಕ್ಸ್ಟ್ ಹೇಗೆ ನಾವು ಬೆಳಿಲಿಕ್ಕೆ ಏನು ಅವಕಾಶ ಇದೆ. ಸೊ ಇಂಥ ಪ್ರಶ್ನೆಗಳೆಲ್ಲ ಬಂದೇ ಬರುತ್ತೆ. ಸೊ ನಾವು ಡಿಸ್ಕಸ್ ಮಾಡಿದಂಥ ಈ ಕೋರ್ಸ್ಗಳ ಬಗ್ಗೆ, ಪಬ್ಲಿಕ್ ಹೆಲ್ತ್ ಆಗಿರ್ಬೋದು, MHA ಬಗ್ಗೆ ಆಗಿರ್ಬೋದು, ಅಥವಾ HTA, MSc in HTA ಇದರ ಬಗ್ಗೆ ಎಲ್ಲ ಮಾತಾಡಿರೋದ್ರ ಬಗ್ಗೆ. ಸೊ ಈ ಕೋರ್ಸ್ಗಳಿಂದ ಮುಂದೆ ಹೊರಗಡೆ ಬಂದಾಗ ನಮಗೆ ಜಾಬ್ ಆಪರ್ಚುನಿಟೀಸ್ ಜಾಬ್ ಮಾರ್ಕೆಟಲ್ಲಿ ಹೇಗಿದೆ? ಓಕೆ, ಸೊ ಪಬ್ಲಿಕ್ ಹೆಲ್ತ್ ಮುಗಿಸಿರೋ ಕ್ಯಾಂಡಿಡೇಟ್ಸ್ಗೆ ದೆರ್ ಆರ್ ಲಾಟ್ ಆಫ್ ಡೆವಲಪ್ಮೆಂಟಲ್ ಸೆಕ್ಟರ್ ಜಾಬ್ಸ್, ಪ್ರೋಗ್ರಾಮ್ ಮ್ಯಾನೇಜರ್ಸ್, ಬಿಕಾಸ್ namge what we see in India is we have lot of diseases, so lot of national programs are there, lot of requirement for such professionals with skills. So analytical skills, all these now when we train and send them avrige they have those opportunities ready. They can get into research field. Solpa jana they go for PhDs, interest iroru they get into academics. NGOs alli also they have lot of opportunities. Innondu international doors are open for public health professionals as well. The same thing with social work, adu kuda many opportunities outside India also are there. Nama government sector alle we have so much need in the community, but apart from that all these are good opportunities nama candidates ge. We are seeing nama alumni networks are also available. Students who are already placed, they are also opening up opportunities. They can startups are there, so many things are available. Social work ge they can go as counselors. Not only in hospital, schools alli there is a big need, communities alli they can impact families. Athava they can do it through corporate settings. So as HR resource managers or in the community development sector through NGOs. So there is a lot of need actually. Namma inta ondu training ittu for people, there is a lot opportunities in the community right now. Okay. Health
ಟೆಕ್ನಾಲಜಿ ಅಸೆಸ್ಮೆಂಟ್ ಮತ್ತು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡ್ತೀವಿ. ವಾಟ್ ಇಸ್ ದ ಸ್ಕೋಪ್? ಎಸ್, ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. Yes. ಸ್ಟೂಡೆಂಟ್ಸ್ ಬರೋರೆಲ್ಲ ಫಸ್ಟ್ ಇದನ್ನೇ ಕೇಳೋದು. ಸೊ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ನಂತರ ದೇ ಕ್ಯಾನ್ ಆಲ್ವೇಸ್ ಗೋ ಆ್ಯಂಡ್ ವರ್ಕ್ ಆಸ್ ಹೆಲ್ತ್ ಕೇರ್ ಮ್ಯಾನೇಜರ್ಸ್, ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ಸ್, designations which they get. hospital administrators, quality managers. So because this is what they learn, all these are their skills, right? So these are some of the jobs. There are multiple jobs also. Matte avrige usually pay scale, they'll ask how much we are paid also. So pay scale usually initial beginners ige it can be between 5 to 7 lakhs per annum. Matte if the experience ಮೇಲೆ ಡಿಪೆಂಡೆಡ್, ಮತ್ತೆ ಅವರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ ನಂತರ ಅಪ್ ಟು 15 lakhs 15 to 17 lakhs ತನಕ ಕೂಡ ಅವರಿಗೆ ಸ್ಯಾಲರಿ ಸಿಗ್ಬೋದು. ಸೊ ಮತ್ತು HTA ಅಲ್ಲಿ ಆಲ್ಸೋ ದೆರ್ ಇಸ್ ಅ ವಾಸ್ಟ್ ರಿಕ್ವೈರ್ಮೆಂಟ್ ಇವಾಗ. ಯಾಕಂದರೆ ನಮಗೆ ಗೌರ್ಮೆಂಟಿಂದ ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ HTA IN ಅಂತ ಒಂದು ಬಾಡಿ ಇದೆ, ರೈಟ್? ದಿಸ್ ಇಸ್ ಅ ಸೆಂಟ್ರಲ್ ಬಾಡಿ ಹೂ ವರ್ಕ್ಸ್ ಆನ್ ದ HTA. ಸೊ ಇವರು ಭಾಳಷ್ಟು ರಿಸೋರ್ಸ್ ಸೆಂಟರ್ಸ್ನ, ದೇರ್ ಆರ್ ಮೆನಿ ವಿಚ್ ಆರ್ ಪ್ಲೇಸ್ಡ್ ಇನ್ ಡಿಫ್ರೆಂಟ್ ಯೂನಿವರ್ಸಿಟೀಸ್. ಸೊ ಈ ಥರ ಸೆಂಟರ್ಸಲ್ಲಿ ಕೂಡ ಜಾಬ್ ಆಪರ್ಚುನಿಟೀಸ್ ಉಂಟು ಕಂಪ್ಲೀಟ್ ಮಾಡಿದ ಗ್ರ್ಯಾಜುಯೇಟ್ಸಿಗೆ. ಸೊ ದೇ ಕ್ಯಾನ್ ವರ್ಕ್ ಆಸ್ ಸೈಂಟಿಸ್ಟ್, ದೇ ಕ್ಯಾನ್ ವರ್ಕ್ ಆಸ್ ರಿಸರ್ಚರ್ಸ್, ಮತ್ತು ಪಾಲಿಸಿ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ ನಂತರ ದೇ ಕ್ಯಾನ್ ಬಿಕಮ್ ಪಾಲಿಸಿ ಎಕ್ಸ್ಪರ್ಟ್ಸ್. ಗೈಡ್ಲೈನ್ಸ್ ಎಲ್ಲ ಡೆವಲಪ್ ಮಾಡಲಿಕ್ಕೆ ಫಾರ್ ಪ್ರೊಕ್ಯೂರ್ಮೆಂಟ್ ಆಫ್ ಡಿಸಿಷನ್ ಮೇಕಿಂಗ್ ಪೊಸಿಷನ್ಸಲ್ಲಿ ದೇ ಕ್ಯಾನ್ ಬಿ ದೇರ್. ಮತ್ತು ಆಲ್ಸೋ ಮೇಡಮ್ ಮೆನ್ಷನ್ ಮಾಡಿದ ಥರ ಅವರಿಗೆ ರಿಸರ್ಚಲ್ಲಿ ಇನ್ನೂ ಇಂಟ್ರೆಸ್ಟ್ ಇದ್ದರೆ ದೆನ್ ದೇ ಕ್ಯಾನ್ ಟೇಕ್ ಅಪ್ PhDs, ಮತ್ತು ದೇ ಕ್ಯಾನ್ ಆಲ್ಸೋ ಬಿ ಇನ್ ಟು ಅಕಾಡೆಮಿಕ್ಸ್. ಅದು ಅವ್ರ ಇಂಟ್ರೆಸ್ಟ್ ಇದ್ದರೆ ದೇ ಕ್ಯಾನ್ ಆಲ್ವೇಸ್ ಗೋ ಇನ್ ಟು ಇಟ್. ಆರ್ ಎಲ್ಸ್ ಮತ್ತು HTA ಮುಗಿಸಿದವರಿಗೆ ಫಾರ್ಮಾ ಇಂಡಸ್ಟ್ರೀಸಲ್ಲಿ, ನಮ್ಮ ಇಂಡಿಯಾದಲ್ಲಿ ಕೂಡ ಫಾರ್ಮಾ ಇಂಡಸ್ಟ್ರೀಸಲ್ಲಿ ದರ್ ಇಸ್ ಅ ಲಾಟ್ ಆಫ್ ರಿಕ್ವೈರ್ಮೆಂಟ್ ಹೆಲ್ತ್ ಟೆಕ್ನಾಲಜಿ ಅಸೆಸ್ಮೆಂಟ್ ಮುಗಿಸಿದವರಿಗೆ. ಸೊ ದಿಸ್ ಇಸ್ ಅ ವಾಸ್ಟ್ ಆಪರ್ಚುನಿಟಿ. ಮತ್ತು ಪೇ ಸ್ಕೇಲ್ ಕೂಡ ಇನಿಷಿಯಲ್ ಸ್ಕೇಲ್ ಕ್ಯಾನ್ ಬಿ ಸಿಮಿಲರ್, ಹೇಗೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನಿಗಿದೆ ಅದೇ ಥರ ಇಟ್ ಕ್ಯಾನ್ ಬಿ. ಓಕೆ. ಒಂದು ಖುಷಿ ಆಗೋದು ಏನಂತ ಹೇಳಿದ್ರೆ, ಈ ನೀವು ಕ್ಯಾನ್ ಗೋ ಟು ಅ ಪ್ರೈವೇಟ್ ಸೆಕ್ಟರ್ ಆರ್ ಯು ಕ್ಯಾನ್ ವರ್ಕ್ ವಿತ್ ದ ಗೌರ್ಮೆಂಟ್. ಸೊ ಎರಡೂ ಸಾಧ್ಯತೆಗಳು ಈ ಕೋರ್ಸ್ಗಳಲ್ಲಿ ಇರುವಂಥದ್ದು. ಯಾಕಂತ ಹೇಳಿದ್ರೆ ಸರ್ಕಾರದ ಆರೋಗ್ಯ ಕ್ರಮಗಳ ಜೊತೆಗೆ ಅಸೋಸಿಯೇಟ್ ಆಗಿರುವಂಥ ಕೋರ್ಸ್ಗಳಾಗಿರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಸರ್ಕಾರಿ ಉದ್ಯೋಗಗಳ ಕಡೆ ಕೂಡ ಗಮನ ಹರಿಸಲಿಕ್ಕಾಗತ್ತೆ. ಅಟ್ ದ ಸೇಮ್ ಟೈಮ್ ಪಬ್ಲಿಕ್ ನಮ್ಮ ಪ್ರೈವೇಟ್ ಸೆಕ್ಟರಲ್ಲೂ ಕೂಡ ತುಂಬ ಜಾಬ್ ಆಪರ್ಚುನಿಟೀಸ್ ಇದೆ. ಅಗೈನ್ ನೀವು ಅದರಲ್ಲಿ PhD ಮತ್ತು ನೀವು ಅಕಾಡೆಮಿಕ್ಸ್ ಬಗ್ಗೆ ಆಲೋಚನೆ ಮಾಡ್ತೀರಾದ್ರೆ ಅಲ್ಲೂ ಕೂಡ ತುಂಬ ಕ್ಷೇತ್ರ ಓಪನ್ ಆಗಿದೆ. ಇನ್ಫ್ಯಾಕ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ, ಹೊರ ದೇಶಗಳಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಕೂಡ ಈ ಕೋರ್ಸ್ಗಳಲ್ಲಿ ತುಂಬ ಅವಕಾಶ ಇದೆ ಅನ್ನುವಂಥದ್ದು. ಸೊ ತುಂಬ ಮಾತುಗಳನ್ನು ಕೇಳಿದ್ದೇವೆ. ಕೊನೆಗೆ ಒಂದು ಮಾತು, ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳಿದಲ್ಲ, ಈ ಹೆಸರುಗಳು ಕೆಲವೊಂದು ಸಲ ನಮಗೆ ತುಂಬ ಫೆಮಿಲಿಯರ್ ಆಗಿಲ್ಲದೇ ಇರೋ ಚಾನ್ಸಸ್ ಇರುತ್ತೆ ಈ ಕೋರ್ಸ್ಗಳ ಬಗ್ಗೆ. ಸೊ ಯಾರಾದರೂ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಸ್ಟೂಡೆಂಟ್ಗೆ ಅಥವಾ ಅವರ ಹೆತ್ತವರಿಗೆ, ಅವರ ಪೋಷಕರಿಗೆ, ಸೊ ಒಂದು ಮೆಸೇಜ್ ನಿಮ್ಮ ಕಡೆಯಿಂದ ಈ ಕೋರ್ಸ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಿರೋದ್ರೆ ಫಾರ್ ದ ಆಸ್ಪಿರೆಂಟ್ಸ್. ಸೊ ವಾಟ್ ಯು ವಾಂಟ್ ಟು ಪಾಸ್ ಆನ್ ದ ಮೆಸೇಜ್ ಅಂತ. ಸೊ ಯಾರು ಮಾತಾಡ್ಬೋದು ಇಬ್ಬರಲ್ಲಿ? ನಮಗೆ ಒಂದು ಕಮ್ಯುನಿಟಿಯಲ್ಲಿ ಸೇವೆ ಮಾಡಬೇಕಂತ ಒಂದು ಇದಿದ್ರೆ ದಿಸ್ ಇಸ್ ಅ ರಿಯಲಿ ಗುಡ್ ಆಪರ್ಚುನಿಟಿ. ಯಾವುದೇ ಕೋರ್ಸ್ ಆಗಲಿ, ಇಟ್ ಕ್ಯಾನ್ ಬಿ ಪಬ್ಲಿಕ್ ಹೆಲ್ತ್, ಇಟ್ ಕ್ಯಾನ್ ಬಿ ಸೋಷಿಯಲ್ ವರ್ಕ್, HTA ಆರ್ ಮಾಸ್ಟರ್ ಆಫ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್. there is a service component. It brings a lot of satisfaction and ಮತ್ತೆ ಕಮ್ಯುನಿಟಿಯಲ್ಲಿ ಒಂದು ರಿಯಲ್ ಇಂಪ್ಯಾಕ್ಟ್ ಆಗ್ತದೆ. ಸೊ and opportunities are there right now. There is need locally, government in that there is a need, internationally also there is a need. So it is really a good opportunity if you opt for this, because also eligibility, it is open for many people to opt. So there are opportunities and students can take it up. Okay. Anything to add, ma'am? Yeah, I would say the same thing. Because it's all the courses. Now, matadidella courses ali health is an important component. So basically, if you look, if any student, yadadru vidyarthi want to look into the community, the health, and you want to serve in this part. So these are the basic things. If you have this on mind, obviously these are some of the courses which you can definitely opt for. And if you want to make a real change, real difference, and the impact in the community itself, I think these are courses that you can look ahead to. Okay. ಈಗ ಕೆಲಸ ಮಾಡೋದು, ದುಡಿಯೋದು ಅಂತ ಹೇಳಿದ್ರೆ ಬರೀ ದುಡ್ಡು ಮಾಡೋದು ಮಾತ್ರ ಅಲ್ಲ. ಯು ವಾಂಟ್ ಟು ಮೇಕ್ ಎನ್ ಇಂಪ್ಯಾಕ್ಟ್. ಸೊ ನಿಮಗೆ ಸೇವೆ ಮಾಡಬೇಕು ಅಂತ ಕನಸಿರೋರಿಗೆ ಇಲ್ಲೂ ಒಂದು ದಾರಿ ಇದೆ. ಈ ಥರದ್ದು ಒಂದು ಕೋರ್ಸ್ ಇದೆ. ಈ ಕೋರ್ಸ್ಗಳಿಂದ ಈ ಥರ ಮಾಡಲಿಕ್ಕಾಗತ್ತೆ. ಅಗೇನ್ ನೀವು ಸಮುದಾಯದ ಜೊತೆಗೆ ಬೆರಿಬೇಕು ಅಂತ ಆಲೋಚನೆ ಮಾಡುವವರಿಗೆ ಈ ಥರದ ಕೋರ್ಸ್ಗಳನ್ನು ತೆಗೆದುಕೊಂಡು ಇಲ್ಲಿ ನಿಮ್ಮ ವೃತ್ತಿಯನ್ನು, ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಆಗುತ್ತೆ ಅಂತ ಪ್ರಸನ್ನ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ನ ಇಬ್ಬರು ಪ್ರಾಧ್ಯಾಪಕರು ನಮ್ಮ ಜೊತೆಗೆ ಬಂದು
ಬಹಳ ಸವಿಸ್ತಾರವಾದಂಥ ಮಾಹಿತಿನ ಬಹಳ ಸರಳವಾಗಿ, ತುಂಬ ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಇತ್ತು, ಆದರೂ ತುಂಬ ಸರಳವಾಗಿ ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಅವರು ಅನೇಕ ಸಂಗತಿಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ನಮ್ಮ ಬಿಗ್ ಜೆ ಮಾಧ್ಯಮದ ಪರವಾಗಿ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರ ಪರವಾಗಿ ಡಾಕ್ಟರ್ ದಿವ್ಯಾ ಸೂಸನ್ ಪಾಟೀಲ್ ಅವರಿಗೆ ಮತ್ತು ಡಾಕ್ಟರ್ ವರಲಕ್ಷ್ಮಿ ಚಂದ್ರಶೇಖರ್ ಅವರಿಗೆ ಇಬ್ಬರಿಗೂ ಕೂಡ ಪ್ರೀತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೇಷಿಯಸ್ ಟೈಮನ್ನು ನಮ್ಮ ಜೊತೆಗೆ ಸ್ಪೆಂಡ್ ಮಾಡಿದ್ದಕ್ಕಾಗಿ. ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತಲ್ಲಿದ್ದೇವೆ. ಕೆರಿಯರ್ ರೋಡ್ ಮ್ಯಾಪ್ನ ಈ ಎಪಿಸೋಡು ತುಂಬ ಉಪಯೋಗ ಆಗ್ತದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಎಸ್ಪೆಷಲಿ ಹೊಸ ಕೋರ್ಸ್ಗಳು, ಹೊಸತನದ್ದು ಅಥವಾ ಡಿಫ್ರೆಂಟ್ ಆಗಿರುವಂಥ ಕೋರ್ಸ್ಗಳು ಮತ್ತು ಅವಕಾಶಗಳ ತುಂಬ ಒಂದು ಸಾಧ್ಯತೆಗಳಿರುವಂಥ ಕೋರ್ಸ್ಗಳನ್ನು ಆಲೋಚನೆ ಮಾಡುವವರಿಗೆ ಈ ಕೋರ್ಸ್ಗಳು ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಮತ್ತೊಮ್ಮೆ ಈ ಕೋರ್ಸ್ ಬಗ್ಗೆ ನೀವು ಮಾಹಿತಿ ಬೇಕು ಅಂತಾದಾಗ ಖಂಡಿತವಾಗಲೂ ನಮ್ಮ ಬಿಗ್ ಜೆ ಮಾಧ್ಯಮವನ್ನು ನೀವು ಸಂಪರ್ಕಿಸ್ಬೋದು. ಒಂದು ವೇಳೆ ಹೆಚ್ಚಿನ ಮಾಹಿತಿ ಬೇಕು ಅಂತಾದರೆ ಖಂಡಿತವಾಗ್ಲೂ ಇವರನ್ನು ಕೂಡ ಸಂಪರ್ಕಿಸಲಿಕ್ಕೆ ಅವಕಾಶವನ್ನು ನಾವು ಖಂಡಿತವಾಗ್ಲೂ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಹೊಸ ಸಬ್ಜೆಕ್ಟ್ ಜೊತೆಗೆ, ಹೊಸ ಕಾರ್ಯಕ್ರಮದ ಜೊತೆಗೆ, ಹೊಸ ಪ್ರೋಗ್ರಾಮ್ ಜೊತೆಗೆ ನಾವು ಬರ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ಬಿಗ್ ಜೆ ವಾಹಿನಿಯನ್ನು ನೋಡ್ತಾ ಇರಿ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.